ಬಾಗಲಕೋಟೆ ಅಖಾಡಕ್ಕೆ ಎಂಟ್ರಿ ಕೊಟ್ಟ ಸಚಿವ ಜಮೀರ್ ಅಹ್ಮದ್ ಇವತ್ತಿನಿಂದ 2 ದಿನ ಸಚಿವ ಜಮೀರ್ ಪ್ರಚಾರವನ್ನ ನಡೆಸಲಿದ್ದಾರೆ. ನವನಗರದ ವಾಂಬೆ ಕಾಲೋನಿಯಲ್ಲಿ ಪ್ರಚಾರ ಮಾಡಿದ್ರು ಜಮೀರ್. ಎಸ್ಎಸ್ ಮಲ್ಲಿಕಾರ್ಜುನ್ ಕೇಳಿದ್ರೆ ನಾಳೆ ದಾವಣಗೆರೆ ಪ್ರಚಾರಕ್ಕೆ ಹೋಗ್ತೀನಿ, ಇನ್ನು ಪ್ರಚಾರದ ಅಗತ್ಯ ಬಿದ್ರೆ ಮತ್ತೆ ದಾವಣಗೆರೆಗೆ ಹೋಗ್ತೀನಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಸಚಿವ ಜಮೀರ್ ಅಹ್ಮದ್ ಮಾತಾಡಿದ್ದಾರೆ. ಬಾಗಲಕೋಟೆಯಲ್ಲಿದ್ದಾರೆ. 2 ದಿನಗಳ ಕಾಲ ಬಾಗಲಕೋಟೆಯ ಪ್ರಚಾರದಲ್ಲಿ ಜಮೀರ್ ಇರ್ತಾರೆ. ಡಿಜೆ ಜಮೀರ್ ಅಹ್ಮದ್ ಸಾವರ್ಗೆ, ಡಿಜೆ ಜಮೀರ್ ಅಹ್ಮದ್ ಸಾವರ್ಗೆ, ಸಾವರ್ಗೆ, ಉಮೇಶ್ ಮೇಟಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ. ಇವತ್ತು ಬಾಗಲಕೋಟೆ ಉಪಚುನಾವಣಾ ಕದನದಲ್ಲಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಈಗಾಗಲೇ ಎಂಟ್ರಿ ಕೊಟ್ಟಿರುವಂತದ್ದು. ಈಗ ಜೊತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಅವರು ಇರುವಂತದ್ದು. ಏನ್ ಹೇಳ್ತಾರೆ ಅನ್ನೋದನ್ನ ಈಗ ಅವ್ರನ್ನೇ ಕೇಳೋಣ. ಈಗ ದೃಶ್ಯದಲ್ಲೂ ಕೂಡ ನೋಡಬಹುದು. ಜಮೀರ್ ಅಹ್ಮದ್ ಸರ್ ಪ್ರಚಾರಕ್ಕೆ ಬಂದಿದ್ರಿ, ಏನೆಲ್ಲ ಅಜೆಂಡಾಗಳೊಂದಿಗೆ ಜನರನ್ನ ನೀವು ನೋಡಿರ್ಬೋದು. ನಾನು ಬೆಳಗ್ಗಿಂದ ನಾನು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ. ಹುಬ್ಳಿಯಿಂದ ರಸ್ತೆ ಬರೋ ದಾರಿ ಉದ್ದಕ್ಕೂ ಜನ, ದಾರಿ ಉದ್ದ ಈಗ ನೀವು ನೋಡಿರ್ಬೋದು. ರಾಜೀವ್ ಗಾಂಧಿ ಅಂತ, ಮಾಂಬೆ ಕಾಲೋನಿ ಅಂತ ಎಲ್ಲ ಕಡೆ ಅಡ್ಡಾಡಿದ್ವಿ ನಾವು. ಜನ ಸಿಕ್ಕಾಪಟ್ಟೆ ಸೇರೋದು ಯಾವಾಗ ಅವ್ರಿಗೆ ಇಷ್ಟ ಇದ್ರೆ ಆವಾಗಲೇ ಸೇರೋದು ಜನ. ಅವ್ರ ಮೇಟಿಯವ್ರು ಮಾಡಿರೋ ಕೆಲಸಕ್ಕೆ ಜನ ಇವತ್ತು ಮೆಚ್ತಾ ಇದ್ದಾರೆ ಸರ್. ಅವ್ರ ಅವಧಿಯಲ್ಲಿ ಆಗಿರೋದು ಅಭಿವೃದ್ಧಿ ಕೆಲಸ ಯಾವತ್ತೂ ಆಗಲಿಲ್ಲ ಸರ್. ಆ ಥರ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಅನುದಾನ ತಂದಿದ್ದಾರೆ. ಜಾಸ್ತಿ ಅನುದಾನ ತಂದಿರೋದು 2013 ಹಿಡ್ಕೊಂಡು 2018ವರೆಗೂ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವಾಗ ನನ್ನ ಅನಿಸಿಕೆ ನನಗೆ ಗೊತ್ತಿಲ್ಲ, ಮಾಹಿತಿ ತಗೊಳ್ತಾ ಇದ್ದೀನಿ ನಾನೀಗ. 3,500 ಕೋಟಿ ಮೇಲೆ ತಂದಿದ್ದಾರೆ ಅಂತಾರೆ. ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, 3,500 ಕೋಟಿ ಅನುದಾನ ತಂದಿದ್ದಾರೆ. ಆ ಕಾರಣಕ್ಕೆ ಜನ ಹೇಳ್ತಾರೆ. ಓಸತಿ ಭಾಳ ಕಡಿಮೆ ಹಂತದಲ್ಲಿ ನಾವು ಗೆದ್ದಿದ್ದೀವಿ ಸರ್. ನಾವು ಈ ಬಾರಿ ಕನಿಷ್ಠ 30-35 ಹಂತದಲ್ಲಿ ಗೆಲ್ತೀವಿ ಅಂತಾರೆ ಸರ್. ಇವತ್ತು ಬಹಳಷ್ಟು ನಿರೀಕ್ಷೆಯನ್ನು ಮಾಡ್ತಿದ್ರು ಇಲ್ಲಿ ಒಂದು ಸಮುದಾಯ ತಾವು ಬರ್ಬೇಕಂತ. ನೀವು ಬರೋದ್ರಿಂದ ಮತ್ತಷ್ಟು ಪ್ಲಸ್ ಪಾಯಿಂಟ್ ಆಗ್ತದೆ. ಏನು ಹೇಳ್ತೀವಿ ಸರ್? ಏನಿಲ್ಲ, ನನಗೆ ಖುಷಿ. ಆ ಜನ ಅಷ್ಟು ಪ್ರೀತಿ ನಾನು ಕೊಟ್ಟಿರೋದು ನಾನು ನೋಡಿ ತುಂಬಾ ಖುಷಿ ಆಗ್ತದೆ ಸರ್. ದಾವಣಗೆರೆಯಲ್ಲಿ ಇಲ್ಲೊಂದು ಕಡೆ ಪ್ರಚಾರ ಕಡಿಮೆ ಆಯ್ತಾ ಅನ್ನುವಂಥ? ಇಲ್ಲ, ನಾನು ಒಂದೇ ದಿನ ದಾವಣಗೆರೆ ಇದ್ದಿದ್ದು ಒಂದೇ ದಿನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.